ಮುಂದುವರೆದು ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅತಿ ಮುಖ್ಯವಾಗಿರುವಂಥದ್ದು 9ನೇ ಮತ್ತು 11ನೇ ದಿನದ ಗಣೇಶ ವಿಸರ್ಜನಾ ಕಾರ್ಯಕ್ರಮ. ಯಾಕೆಂದರೆ ಈ 9ನೇ ದಿನ ಮತ್ತು 11ನೇ ದಿನ ಏನು ಗಣೇಶ ವಿಸರ್ಜನೆ ಆಗುತ್ತೆ, ಇವು ಭಾಳಷ್ಟು ದಶಕಗಳಿಂದ ಪ್ರಮುಖ ಸ್ಥಳಗಳಲ್ಲಿ ಕೂರಿಸ್ತಾ ಇರುವಂಥ ಗಣೇಶಗಳು. ಇದನ್ನು ನೋಡಲಿಕ್ಕೆ ಕೇವಲ ಹುಬ್ಬಳ್ಳಿ ಧಾರವಾಡ ಮಹಾನಗರದಿಂದ ಅಷ್ಟೇ ಅಲ್ಲ, ಸುತ್ತಮುತ್ತಲ ಜಿಲ್ಲೆಗಳಿಂದ ಮತ್ತು ನೆರೆಯ ರಾಜ್ಯಗಳಿಂದ ಅಂದರೆ ಮಹಾರಾಷ್ಟ್ರ, ಗೋವಾದಿಂದ ಕೂಡ ಸಾರ್ವಜನಿಕರು ಬರ್ತಾರೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಈ ಒಂದು ವಿಸರ್ಜನಾ ಮೆರವಣಿಗೆಯಲ್ಲಿ ಕೆಲವು ಕಡೆ ಸುಮಾರು 40-50 ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಇದರ ಹಿನ್ನೆಲೆಯಲ್ಲಿ ಹಾಗೂ 16ನೇ ತಾರೀಕು ಏನು ಈದ್ ಮಿಲಾದ್ ಸೆಲೆಬ್ರೇಷನ್ ಮುಸಲ್ಮಾನ್ ಬಾಂಧವರು ಮಾಡ್ತಾಯಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ಒಟ್ಟು ನಮ್ಮ ಇಲಾಖೆ ಕಳೆದ 1 ತಿಂಗಳಿಂದನೂ ನಿರಂತರವಾಗಿ ಎಲ್ಲ ಜಾತಿ ಧರ್ಮ ಸಮುದಾಯದ ಮುಖಂಡರು, ಧಾರ್ಮಿಕ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಪ್ರತಿಯೊಬ್ಬರೂ ವಿಶ್ವಾಸಕ್ಕೆ ತೊಗೊಳ್ಳೋಂಥ ಕೆಲಸವನ್ನು ಮಾಡಲಾಗಿತ್ತು. ಅದರ ಹಿನ್ನೆಲೆಯಲ್ಲಿ 7 ದಿನಗಳ ಕಾಲ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ಅಂತ ನಾನು ಹುಬ್ಬಳ್ಳಿ ಮತ್ತು ಧಾರವಾಡದ ಎಲ್ಲ ಸಾರ್ವಜನಿಕರಿಗೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅದೇ ರೀತಿ ನಾಳೆ ಮತ್ತು 11ನೇ ದಿನದ್ದು ಅಂದರೆ 15 ಮತ್ತು 17ನೇ ತಾರೀಕು ಮತ್ತು 16ನೇ ತಾರೀಕು ಬರುವಂಥ ಈದ್ ಮಿಲಾದ್, ಈ 3 ದಿನ ಅತ್ಯಂತ ಶಾಂತಿಯುತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಭ್ರಮಾಚರಣೆ ಮಾಡಿ ಮತ್ತು ಪೊಲೀಸ್ ಇಲಾಖೆ ಸೇರಿದಂತೆ ಏನು ಜಿಲ್ಲಾಡಳಿತದ ಬೇರೆ ಬೇರೆ ಇಲಾಖೆಗಳಿದ್ದಾವೆ ಅವರೆಲ್ಲರ ಜೊತೆ ಸಹಕರಿಸಬೇಕು ಅಂತ ನಾನಾದರೂ ಕೇಳ್ಕೊತೀನಿ. ಪ್ರೊಸೆಷನ್ ರೂಟ್ ಏನಿದೆ, ಆ ಪ್ರೊಸೆಷನ್ ರೂಟಲ್ಲಿ CCTV ಹಾಕುವಂಥದ್ದಿರ್ಬೋದು, ಟ್ರಾಫಿಕ್ ಡೈವರ್ಷನ್ ಮಾಡುವಂಥದ್ದಿರ್ಬೋದು, ಅದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿ ಸಿಬ್ಬಂದಿಗಳು, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್, KSRP, ಹೋಮ್ ಗಾರ್ಡ್ ನಿಯೋಜನೆ ಮಾಡುವಂಥದ್ದಿರ್ಬೋದು, ಭಾಳ ಉತ್ಕೃಷ್ಟವಾದಂಥ ಒಂದು ಬಂದೋಬಸ್ತ್ ಪ್ಲ್ಯಾನನ್ನು ತಯಾರು ಮಾಡಲಾಗಿದೆ. ಇದರ ಕೆಲವು ಪ್ರಮುಖ ಅಂಶಗಳು ನಾನು ಹೇಳಬೇಕು ಅಂತಂದರೆ, RAF ತುಕಡಿಯನ್ನು ಯೂಸ್ ಮಾಡ್ತಾಯಿದ್ದೀವಿ, KSRP ತುಕಡಿಗಳು ನಮಗೆ ನೀಡಲಾಗಿದೆ, CRಯಿಂದ ನಾವು ಫೋರ್ಸ್ ಮೊಬಿಲೈಸ್ ಮಾಡ್ತಾಯಿದ್ದೀವಿ. ಹೊರ ಜಿಲ್ಲೆ ಮತ್ತು ಬೆಂಗಳೂರು ನಗರದಿಂದ ಟ್ರಾಫಿಕ್ ಮತ್ತು ಸಿವಿಲ್ ಆಫೀಸರ್ಸು ಮತ್ತು ಸ್ಟಾಫು ಮತ್ತು ಹೆಚ್ಚುವರಿಯಾಗಿ ಸ್ಟ್ರೈಕಿಂಗ್ ಪಾರ್ಟಿಗಳನ್ನು ಕೂಡ ನಾವು ಉಪಯೋಗಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಮುಖ್ಯವಾಗಿ ಸೇಫ್ಟಿ ಐಲ್ಯಾಂಡ್ ಅಂತ ಇಲ್ಲಿಂದ ನೋಡಿದ್ರಿ ನೀವು. ಏನಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರೋದ್ರಿಂದ ಅಲ್ಲಿ ಕೆಲವ್ರಿಗೆ ಸುಸ್ತಾಗುವಂಥ ಸಮಸ್ಯೆ ಇರುತ್ತೆ, ಕೆಲವ್ರಿಗೆ ಆಯಾಸ ಆಗುವಂಥ ಸಮಸ್ಯೆ ಇರುತ್ತೆ, ಕೆಲವ್ರಿಗೆ ಕೆಲ ಆರೋಗ್ಯ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಅದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ 2 ಮೆರವಣಿಗೆ ಮಾರ್ಗದಲ್ಲಿ ಸುಮಾರು 8 ಸೇಫ್ಟಿ ಐಲ್ಯಾಂಡ್ಗಳನ್ನು ಐಡೆಂಟಿಫೈ ಮಾಡಲಾಗಿದೆ. ಇಲ್ಲಿ ಕುಡಿಯೋ ನೀರಿನ ಫೆಸಿಲಿಟಿ ಇರ್ಬೋದು, ಗ್ಲೂಕೋಸ್ ಅಥವಾ ಬೇರೆ ಇಮಿಡಿಯೇಟ್ ಫಸ್ಟ್ ಏಡ್ ಕಿಟ್ಸ್ ಇರ್ಬೋದು, ಡಾಕ್ಟರ್ ಸೇರಿದಂತೆ ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು, ಅದೇ ರೀತಿ ಯಾವುದಾದ್ರು ಸಹಾಯದ ಅವಶ್ಯಕತೆ ಇದ್ದರೆ ನಮ್ಮ 112 ವೆಹಿಕಲ್ ಮತ್ತು ನಮ್ಮ ಸಿಬ್ಬಂದಿಗಳು ವಿತ್ ವೈರ್ಲೆಸ್ ಆ್ಯಂಡ್ ವಿತ್ ಕಮ್ಯುನಿಕೇಷನ್ ನಮ್ಮವರು ಸಿದ್ಧರಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಮೆರವಣಿಗೆಯಲ್ಲಿ ಹೆಣ್ಮಕ್ಳಿರ್ಬೋದು, ಮಕ್ಕಳಿರ್ಬೋದು, ವಯಸ್ಸಾದವರು ಇರ್ಬೋದು, ಅವ್ರ ಜೊತೆ ಯಾರೂ ಅನುಚಿತವಾಗಿ ಅಸಹ್ಯಕರ ರೀತಿಯಲ್ಲಿ ನಡ್ಕೊಳ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಗಜಾನನ ಮಂಡಳಿಯವರು ವಾಲಂಟಿಯರ್ಸ್ನ ಕೊಟ್ಟಿದ್ದಾರೆ ನಮಗೆ. ಕೆಲವು ಪ್ರಮುಖ ಗಜಾನನ ಮಂಡಳಿಯವರು 100ಕ್ಕೂ ಹೆಚ್ಚು ವಾಲಂಟಿಯರ್ಸ್ನ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಪೊಲೀಸ್ ಇಲಾಖೆಯಿಂದ ಒಂದು ID ಕಾರ್ಡನ್ನು ಕೂಡ ಆ ಒಂದು ದಿನದ ಕರ್ತವ್ಯಕ್ಕೆ ಇಶ್ಯೂ ಮಾಡ್ತೀವಿ. ಅವ್ರುಗಳ ಸಹಕಾರ ಕೂಡ ನಾವು ಕೇಳಿದ್ದೀವಿ. ಅದ್ರ ಜೊತೆಗೆ ಮದ್ಯಪಾನ ಮಾಡುವಂಥದ್ದು, ಮಾದಕ ವಸ್ತುಗಳ ಸೇವನೆ ಮಾಡುವಂಥದ್ದು, ಆ ಥರದವ್ರು ಯಾರಾದರೂ ಕಂಡು ಬಂದರೆ ಆರ್ಗನೈಸರ್ಸೇ ನಮಗೆ ಹೇಳಿದ್ದಾರೆ, ಅಂಥವ್ರು ಯಾರಿದ್ದಾರೆ ಪಿಕ್ ಮಾಡಿಬಿಟ್ಟು ನಾವು ಕೊಡ್ತೀವಿ, ನೀವು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಿ ಅಂತ. ಇದು ಕೂಡ ಭಾಳ ಒಳ್ಳೆಯ ವಿಚಾರ. ಮತ್ತು ಮಾರ್ಗ ಮಧ್ಯದಲ್ಲಿ, ಮೆರವಣಿಗೆ ಮಾರ್ಗ ಮಧ್ಯದಲ್ಲಿ ಕೆಲವು ಪಾಯಿಂಟ್ಗಳಲ್ಲಿ ನಾವು ಫೈರ್ ಇಂಜಿನ್ ಏನಿದೆ ಅದನ್ನು ಇಟ್ಕೊಂಡಿದ್ದೀವಿ, ಆ್ಯಂಬುಲೆನ್ಸಸ್ಸನ್ನು ಇಟ್ಕೊಂಡಿದ್ದೀವಿ, ಮತ್ತು ಅಲ್ಲಲ್ಲಿ CCTV ಮಾನಿಟರಿಂಗ್ ಯೂನಿಟ್ಸ್ನ ಹಾಕಿದ್ದೀವಿ. ಸುಮಾರು 200ಕ್ಕೂ ಹೆಚ್ಚು CCTVಯನ್ನು ನಾವು ಹೆಚ್ಚುವರಿಯಾಗಿ HDMC ಅವರು ನಮಗೆ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಹಾಕ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾನಿಟರ್ ಮಾಡುವಂಥದ್ದಾಗುತ್ತೆ, ರೆಕಾರ್ಡ್ ಆಗುತ್ತೆ.
ಮೆರವಣಿಗೆಯಲ್ಲಿ ಗುಂಪಲ್ಲಿ ಗೋವಿಂದ ಮಾಡ್ಬೋದು ಅನ್ನೋಂಥದ್ದು ಯಾರಾದರೂ ಆಲೋಚನೆಗಳು ಇಟ್ಕೊಂಡು ಏನಾದರೂ ಮಿಸ್ಚೀಫ್ ಮಾಡಿದರೆ ಖಂಡಿತ ಅವ್ರದ್ದು ಕೇವಲ CCTVಯಲ್ಲಿ ಅಷ್ಟೇ ಅಲ್ಲ, ಡ್ರೋನ್ ಸೇರಿದಂತೆ ನಮ್ಮ ಸಿಬ್ಬಂದಿಗಳು ನಿರಂತರವಾಗಿ ಮಫ್ತಿಲ್ ಇದ್ಕೊಂಡು ಕ್ಯಾಮ್ರಾದಲ್ಲಿ ವಿಡಿಯೋ ಮತ್ತು ಫೋಟೋಗ್ರಾಫ್ಸ್ನ ಸೆರೆ ಹಿಡಿಯುವಂಥ ಕೆಲಸ ಕೂಡ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಮ್ಮದು ಏನು ದಿವ್ಯ ದೃಷ್ಟಿ ಅಂತ ಒಂದು ವಾಹನ ಇದೆ. ಆ ವಾಹನದಲ್ಲಿ ಕೂಡ ನಿರಂತರವಾಗಿ ಕ್ಯಾಮ್ರಾ ಮತ್ತು CCTVಗಳ ಮಾನಿಟ್ರಿಂಗು ಆಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರದ ಸಾರ್ವಜನಿಕರು ಅತ್ಯಂತ ಶಾಂತಿಯುತವಾಗಿ ನಾವು ಆಚರಣೆಯನ್ನು ಮಾಡಬೇಕು ಅಂತ ನಿರ್ಧರಿಸಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಎಲ್ಲ ಧಾರ್ಮಿಕ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ಈದ್ಗಾ ಮೈದಾನ ಏನು ಗಣೇಶ ಮೆರವಣಿಗೆ ಇತ್ತು ಆ ಸಂದರ್ಭದಲ್ಲಿ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಅತ್ಯಂತ ಶಾಂತಿಯುತವಾಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಜೊತೆ HDMC ಅವ್ರ ಜೊತೆ ಸಹಕರಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದರು. ಆ ಪ್ರಕಾರ ಎಲ್ಲ ನಡ್ಕೋತಾ ಇದ್ದಾರೆ. ಈ ಮಧ್ಯ ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಸ್ಇನ್ಫಾರ್ಮೇಷನ್, ನಾನು ಸುಳ್ಳು ಸುದ್ದಿ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಮಿಸ್ಇನ್ಫಾರ್ಮೇಷನ್ ಅಂದರೆ ತಪ್ಪು ಸುದ್ದಿ ಇರುವಂಥದ್ದು. ಯಾವುದೋ ಒಂದು ಇಬ್ಬರು ವ್ಯಕ್ತಿಗಳ ನಡುವೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಅದು ಗಣೇಶ ಮೆರವಣಿಗೆಯಲ್ಲಾಯಿತು, DJ ವಿಚಾರಕ್ಕಾಯಿತು, ಈ ಥರ ಅನ್ವೆರಿಫೈಡ್ ಸೋರ್ಸಸ್ಸಿಂದ ಇನ್ಫಾರ್ಮೇಷನನ್ನು ಶೇರ್ ಮಾಡೋವಂಥದ್ದು ನಾವು ಗಮನಿಸಿದ್ದೇವೆ. ಆ ಥರದ್ದು ಆಗಬಾರ್ದು. ನಾನು ಎಲ್ಲ ಸಾಮಾಜಿಕ ಜಾಲತಾಣಗಳು, ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬರ್ಸು ಸೇರಿದಂತೆ ಅತಿ ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದವ್ರಿಗೂ, ಸಾಮಾಜಿಕ ಜಾಲತಾಣಗಳು, ಸಮೂಹ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಾನು ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹುಬ್ಬಳ್ಳಿ ಧಾರವಾಡದ